ಸೊ ಎಲ್ರಿಗೂ ಇವತ್ತು ವೆಲ್ಕಮ್ ಮಾಡ್ತೀನಿ ಸ್ನೇಹಿತರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಕೋಟ್ಯಾಧಿಪತಿ ಆಗ್ಬೇಕು, ನಾವು ದುಡ್ಡು ದುಡಿಬೇಕು, ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಟ್ರೈನಿಂಗ್ ಬೇಕು. ಬಹಳ ಜನಕ್ಕೆ ತಪ್ಪು ಕಲ್ಪನೆ, ಮಧ್ಯಮ ವರ್ಗದವರಿಗೆ ಮತ್ತೆ ಬಡವರಿಗೆ ಇರೋದು ಏನು ಅಂತಂದು ಹೇಳಿದ್ರೆ, ಟ್ರೈನಿಂಗ್ ಇಲ್ಲದೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದು ಹೋಗಿಸೋದಕ್ಕೆ ನಾವು ಪ್ರತಿ ಬುಧವಾರ ಇದನ್ನ ಮಾಡ್ತಾ ಇದೀವಿ. ಸೊ ಇವತ್ತಿನ ಟಾಪಿಕ್ ಮಾತಾಡಿದ್ರೆ, ಹೇಗೆ ನಾವು 10 ರಾಂಗ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಇವತ್ತು 10 ರೈಟ್ಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. 10 ತಪ್ಪುಗಳು, 10 ಸರಿಗಳ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಈ 10 ಇದರಲ್ಲಿ ಒಂದನೇದು ಸರಿ ಏನು ಅಂತಂದೇಳಿ ನಾನು ಮಾತಾಡ್ತೀನಿ. ಸೊ ಎಲ್ಲರೂ ನೋಡಿ ಬಿಸ್ನೆಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಎಲ್ಲರಿಗೂ ಕನಸಿದೆ, ಒಂದು ದೊಡ್ಡ ಕಂಪ್ನಿಯಲ್ಲಿ ಬೆಳಿಬೇಕು, ನಾನು ಒಂದು ಸಂಘಟನೆ, ಒಂದು ಟೀಮ್ ಅನ್ನ ಕಟ್ಟಬೇಕು, ನನಗೆ 4 ಜನ ಹೊಗಳ್ಬೇಕು, ನನಗೆ ಅಚೀವ್ಮೆಂಟ್ಸ್ಗಳು ಬೇಕು, ನನಗೆ ದುಡ್ಡು ಬೇಕು, ನನಗೆ ಮನೆ ಕಟ್ಕೋಬೇಕು, ನಾನು ಲೈಫ್ ಸೆಟಲ್ಮೆಂಟ್ ಮಾಡ್ಕೋಬೇಕು, ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ನಾನು ಆಚೆ ಬರಬೇಕು. ಇದು ಎಲ್ಲರಿಗೂ ಕಾಮನ್ ಆಗಿರುವಂತಹ ಡ್ರೀಮ್, ಹೌದಲ್ವಾ? ಬಟ್ ಆ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ನಮಗೆ ಕೆಲವೊಂದು ಡ್ರೀಮ್ಗಳು ಇರೋದಿಲ್ಲ. ಯಾವಾಗ್ಲೂ ಹೇಳ್ತಾ ಬಂದೆ, ಯಾವ ಮನುಷ್ಯ ಕನಸುಗಳನ್ನ ಹೊತ್ತಿರ್ತಾನಲ್ಲ ಅವನಿಗೆ ನೋವು ಆಗೋದಿಲ್ಲ. ಅವನಿಗೆ ನೀವು ಎಷ್ಟೇ ಬೈರಿ, ಎಷ್ಟೇ ಹೀಯಾಳಿಸಿ, ಅವನಿಗೆ ನೋವು ಆಗೋದಿಲ್ಲ, ಅವ್ನು ದುಃಖ ಪಡೋದಿಲ್ಲ. ಎಕ್ಸಾಂಪಲ್ ಹೇಳಿ ಸರ್ ಅಂದ್ರೆ ಸೆಲೆಬ್ರಿಟಿಗಳು, ಅಥವಾ ಮೋದಿಜಿ ಅವರು, ಅಥವಾ ಅಮಿತಾಬ್ ಬಚ್ಚನ್, ಅಥವಾ ಕ್ರಿಕೆಟರ್ಸ್, ಅಥವಾ ಐಶ್ವರ್ಯ ರಾಯ್, ಅಥವಾ ಸೋನಿಯಾ ಗಾಂಧಿ. ಅವ್ರದ್ದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ನೋಡಿ, ರಾಹುಲ್ ಗಾಂಧಿ ಬಾಯಿಗೆ ಬಂದಂಗ್ ಜನ ಬೈತಾ ಇದ್ದಾರೆ, ಉಗಿತಾ ಇರ್ತಾರೆ. ಇವ್ರು ಎಲ್ರಿಗೂ, ಮೋದಿಜಿ ಅವ್ರಿಂದ ಹಿಡಿದು ನನಗೆ, ನಿಮಗೆ, ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ, ಏನಾದ್ರೂ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದೀವಿ, ಉಗಿತಾ ಇದ್ದಾರೆ. ಬಿಡಿ, ಹೋಗ್ಲಿ ಬಿಡಿ, ದೇವರಿಗೂ ಉಗಿತೀವಿ ನಾವು ಅಂತಾರ ಆಗ್ಬಿಟ್ಟಿದ್ದಾರೆ. ಹೌದಾ? ಈ ದೇವ್ರು ಬೇಡ, ಈ ದೇವ್ರು ಬೇಡಕ್ಕೂ ಈ ದೇವ್ರು ಅಂತ. ಸೊ ಯಾಕೆ ಇವರಿಗೆ ಇಷ್ಟೆಲ್ಲ ಉಗಿದ್ರೇನು ಮತ್ತೆ ನಾಳೆ ಮೀಟಿಂಗ್ ಬರ್ತಾರೆ, ಮತ್ತೆ ನಾಳೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ, ಮತ್ತೆ ನಾಳೆ ಬಂದ್ಬಿಟ್ಟು ಭಾಷಣ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಕನಸಿದೆ. ಅದೇ ಈಗ ಸಣ್ಣದಾಗಿ ಸಪೋಸ್ ಈಗ ನಾನು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಇಲ್ಲಿರೋರು ಯಾರಾದ್ರೂ ಒಬ್ರಿಗೆ, ಏನ್ರಿ ನಿಮಗೆ ತಿಳಿಯಲ್ವಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಹಿಂಗ್ ಕುತ್ಕೊಂತಾರ, ನಾನು ನಿಮ್ಗೆ ಹೆಂಗ್ ಕುತ್ಕೊಳಕ್ ಹೇಳಿದ್ದೆ, ಅಷ್ಟು ನಿಮಗೆ ಬುದ್ಧಿ ಇಲ್ವಾ ಅಂತ ಅಂದ್ಬಿಟ್ರೆ ಅಳು ಬರುತ್ತೆ, ಅಥವಾ ಸಿಟ್ಟು ಬೈಯೋದಕ್ಕೆ ಹೋಗ್ತಾರೆ, ಅಥವಾ ಓಯ್ ಹೋಗ ನನ್ನ ಮಗನೇ ನೀನ್ ಯಾವನು ಅಂತಂದೇಳಿ ಎಕ್ಸಿಟ್ ಆಗ್ಬಿಡ್ತಾರೆ. ಸಾರಿ, ಅವ್ರ್ಯಾರ್ರಿ ಶರತ್ ಸರ್, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ, ಎಲ್ಲರ ಎದುರುಗಡೆ ಬೈತಾರೆ, ಅವ್ರು ಕುತ್ಕೊಂಡ್ಬಿಡ್ಬೇಕಾ ಅಂತ ಹೇಳ್ತಾರೆ. ಎಕ್ದಮ್ ಅವ್ರಿಗೆ ಮನಸ್ತಾಪ ಆಗ್ಬಿಡುತ್ತೆ. ಹೌದು, ಶರತ್ ಒಂದು ಗುರುಸ್ಥಾನದಲ್ಲಿದ್ದಾನೆ, ಶರತ್ ಹೇಳ್ತಿದ್ದಾನೆ ಅಂದ್ರೆ ನಾವು ಕೇಳೋಣ, ಇದು ನಮ್ಮ ತಲೆಯಲ್ಲಿ ಬರೋದೇ ಇಲ್ಲ. ಎಕ್ದಮ್ ಯಾರಾದ್ರೂ ಒಂದು ಕಮೆಂಟ್, ಇಲ್ಲಿದ್ದವ್ರು ಇನ್ನೊಬ್ರಿಗೆ ಕಮೆಂಟ್ ಹಾಕಿದ್ರೆ, ಸರ್ ಅವ್ರು ನೋಡಿ ಸರ್ ಅವ್ರಿಗೆ ಮಾತಾಡಕ್ ಬರಲ್ಲ ಅಂತ, ಇಲ್ಲಿ ಇರೋ 10 ಜನರಲ್ಲಿ ಇನ್ನೊಬ್ರು ಹೆಸರು ಹೇಳಿ ಹೇಳಿದ್ರೆ ಅವ್ರಿಗೆ ನೋವಾಗತ್ತೆ. ಸರ್ ಅವ್ರು ಯಾರು ಸರ್ ನನ್ನ ಬಗ್ಗೆ ಮಾತಾಡಕ್ಕೆ, ಅವ್ರು ಯಾಕೆ ಸರ್ ಹಿಂಗ್ ಮಾತಾಡಿದ್ರು ನನ್ನ ಬಗ್ಗೆ, ಅವ್ರಿಗೆ ಅಷ್ಟು ಸೆನ್ಸ್ ಇಲ್ವಾ ಸರ್, ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ, ಅವ್ರು ಯಾರು ಸರ್ ಅಂತ ಹಿಂಗೆ ನಾವು ಜಗಳಕ್ಕೆ ಇಳಿದ್ ಬಿಡ್ತೀವಿ ಸ್ನೇಹಿತರೆ. ಕಾರಣ ಏನ್ ಗೊತ್ತಾ? ಕಾರಣ ನಮ್ಮ ವಿಷನ್ ತುಂಬಾ ಚಿಕ್ಕದಾಗಿದ್ದಾಗ, ನಮ್ದು ಗೋಲ್ಸ್, ನಮ್ದು ಡ್ರೀಮ್ಸ್ಗಳು ಇಲ್ಲ ಅಂದಾಗ ನಮಗೆ ಈ ರೀತಿ ಕೋಪ, ಅಥವಾ ಈ ರೀತಿ ಮನಸ್ತಾಪ, ಅಥವಾ ಈ ರೀತಿ ನೆಗೆಟಿವಿಟಿ ನಮ್ಮನ್ನ ಕಾಡುತ್ತೆ. ಸೊ ಈಗ ನೀವು ದೊಡ್ಡ ಬಿಸ್ನೆಸ್ಗೆ ಕೈ ಹಾಕಿದ್ದೀರಾ, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಏನು ಅಂತಂದು ಹೇಳಿದ್ರೆ, ನೀವು ಫೇಸ್ಬುಕ್ ಓಪನ್ ಮಾಡಿದ್ರೆ ಉಗಿತಾರೆ ಈ ಇಂಡಸ್ಟ್ರಿಗೆ, ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳಿದ್ರೆ ಉಗಿತಾರೆ ಈ ಇಂಡಸ್ಟ್ರಿಗೆ, ನಿಮ್ ಗಂಡ ಅಥವಾ ಹೆಂಡತಿ ಹತ್ರ ಕುತ್ಕೊಂಡ್ಬಿಟ್ಟು ನಾನು ಈ ತರ ಒಂದು ಬಿಸ್ನೆಸ್, ಈ ತರ ಒಂದು ಕಂಪ್ನಿ ಜಾಯ್ನ್ ಆಗ್ತಿದ್ದೀನಿ ಅಂದ್ರೆ ಉಗಿತಾರೆ. ಅಂತ ಇಂಡಸ್ಟ್ರಿ ಇದು. ಇಂಥ ಇಂಡಸ್ಟ್ರಿಯಲ್ಲಿ ನೀವೀಗ ಬೆಳೆದು ತೋರಿಸ್ಬೇಕು. ಇದೊಂಥರ ಟೆಂಪಲ್ ರನ್ ಗೇಮ್ ಬರುತ್ತಲ್ಲ, ಅವ್ನು ಓಡ್ತಾ ಇರ್ತಾನೆ, ಹಾರ್ತಾ ಇರ್ತಾನೆ, ಅಲ್ಲೆಲ್ಲ ದುಶ್ಮನ್ಗಳು ಬರ್ತಾ ಇರ್ತಾರೆ, ಅವ್ರಿಗೆ ನಾವೆಲ್ಲ ಎದುರಿಸ್ತಾ ಇರ್ತೀವಿ. ಆ ಗೇಮ್ ಆಡಿದ್ವಲ್ಲ, ಹಾಗೆ ಇದು ಈ ಬಿಸ್ನೆಸ್. ಸೊ ಈ ಬಿಸ್ನೆಸ್ ನಲ್ಲಿ 10 ಜನ ಒಳಗಡೆ ಬಂದ್ರೆ ಸ್ನೇಹಿತರೆ, 9 ಜನ ಎಲ್ಲಿದ್ದಾರೆ ಅಂತ ಹುಡ್ಕೋಕೆ ಆಗಲ್ಲ. ಬ್ಯಾಟ್ರಿ ಹಾಕಿ ಹುಡುಕಿದ್ರು ಸಿಗಲ್ಲ, ಎಲ್ಲ ತಪ್ಸ್ಕೊಂಡು ಓಡೋಗ್ಬಿಡ್ತಾರ ಅವ್ರು. ಇನ್ನು ಒಬ್ರು ಮಾತ್ರ ಬದುಕ್ತಾರೆ. ಆ ಒಬ್ರು ಬದುಕಿರೋರು ಎಲ್ಲಿವರೆಗೂ ಬದುಕ್ತಾರೆ ಅಂದ್ರೆ 3 ತಿಂಗಳು, 4 ತಿಂಗಳು, 10 ತಿಂಗಳು, ಆಮೇಲೆ ಅವರು ಡಿಲೀಟ್. ಯಾಕೆ ಅಂದ್ರೆ ಈ ಬಿಸ್ನೆಸ್ಸಿನಲ್ಲಿ ನೀವು ಬದುಕಬೇಕು ಅಂತ ಹೇಳಿದ್ರೆ, ಈ ಬಿಸ್ನೆಸ್ಸಿನಲ್ಲಿ ನೀವೆಲ್ಲ ಎದುರಿಸ್ಬೇಕು ಅಂತ ಹೇಳಿದ್ರೆ, ಈ ಬಿಸ್ನೆಸ್ಸಿನಲ್ಲಿ ನೀವು ಕಲ್ಲು ಬಂಡೆ ಹಾಗೆ ನಿಂತ್ಕೋಬೇಕು ಅಂತ ಹೇಳಿದ್ರೆ, ಈ ಬಿಸ್ನೆಸ್ಸಿನಲ್ಲಿ ನೀವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಕನಸುಗಳನ್ನ ಗಟ್ಟಿಪಡಿಸ್ಕೋಬೇಕು. ಯಾರ ಕನಸು ಗಟ್ಟಿ ಇರುತ್ತೋ ಅವ್ರು ಮಾತ್ರ ಬಿಸ್ನೆಸ್ ನಲ್ಲಿ ಬದುಕ್ತಾರೆ, ಬಿಸ್ನೆಸ್ ನಲ್ಲಿ ಇರ್ತಾರೆ, ಬಿಸ್ನೆಸ್ ನಲ್ಲಿ ದುಡಿತಾರೆ. ಯಾರ ಡ್ರೀಮ್ಸ್ ಗಟ್ಟಿ ಇರಲ್ವೋ ಅವ್ರು ಬಿಸ್ನೆಸ್ ಮಾಡೋ ತರ ಬರ್ತಾರೆ, 3-4 ತಿಂಗಳಿಗೆ ಕಾಣೆಯಾಗಿ ಹೋಗ್ತಾರೆ. ಸೊ ಹಾಗಾಗಿ ಈ ರೈಟ್ ಅಲ್ಲಿ ಮೊದಲನೇದು ಬರೋದೇನು ಅಂತಂದು ಹೇಳಿದ್ರೆ,
ಲೀಸ್ಟ್ ಯುವರ್ ಡ್ರೀಮ್ ಅಂತ ಸ್ನೇಹಿತರೆ. ಸೊ ನೀವು ಒಂದು ಕನಸನ್ನ ಹೊತ್ತಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಬರಬೇಡಿ, ಈ ಬಿಸ್ನೆಸ್ ನಿಮಗಲ್ಲ. ಸೊ ದಿಸ್ ಬಿಸ್ನೆಸ್ ಈಸ್ ಫಾರ್ ಡ್ರೀಮರ್ಸ್. ಈ ಬಿಸ್ನೆಸ್ ನಲ್ಲಿ ನೀವು ಮುಂದೆ ಒರಿಬೇಕು ಅಂತಂದ ಹೇಳಿದ್ರೆ ನಿಮಗೆ ಕನಸು ಅವಶ್ಯಕವಾಗಿ ಬೇಕು. ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಿ, ಆಮೇಲೆ ನಿಮ್ಮ ಡ್ರೀಮ್ ಅನ್ನ ಹೇಳಿ. ನಾನು ಡಾಕ್ಟರ್ ವಿ ಎನ್ ಹೆಗಡೆ, ಬೆಂಗಳೂರು, ಸೀನಿಯರ್ ಫಿಸಿಷಿಯನ್ ಅಂಡ್ ರಿಟೈರ್ಡ್ ಪ್ರೊಫೆಸರ್, MSMI ಮೆಡಿಕಲ್ ಕಾಲೇಜ್. ಐ ವಾಂಟ್ ಟು ಅರ್ನ್ 2 crores ವಿತ್ 2 years. ಅದು ನನ್ನ ಏಮು. ಪ್ರತಿ ಸ್ಯಾಟರ್ಡೆ ಜೂಮ್ ಮೀಟಿಂಗ್ ಅಟೆಂಡ್ ಆಗ್ತೀನಿ ಮಾಡ್ಕೊಂಡು ನಾನು ಇದೀನಿ ಸರ್. ತಮ್ಮ ಸಲಹೆ ಸೂಚನೆಗಳನ್ನು ನಾನು ಖಂಡಿತವಾಗಿ ಪಾಲಿಸ್ತೇನೆ ಸರ್. ಸೋ ಸ್ವೀಟ್ ಸರ್, ಸೋ ಸ್ವೀಟ್. ನಿಮ್ ಎನರ್ಜಿ, ನಿಮ್ ಮಾತು, ನಿಮ್ಮ ವಾಯ್ಸ್, ನಿಮ್ಮ ಐಡಿಯಾಸ್ ತುಂಬಾ ಇನ್ಸ್ಪಿರೇಷನಿಂಗ್ ಆಗಿರುತ್ತೆ. ಏನೋ ಒಂದು ಎನರ್ಜಿ ನಿಮ್ಮಲ್ಲಿ, ನಮಗೆ ಖುಷಿ ಆಗುತ್ತೆ ನಿಮ್ ಮಾತು ಕೇಳಿದ್ರೆ. ಥ್ಯಾಂಕ್ ಯು ಹೆಗಡೆ ಸರ್. ಸ್ನೇಹಿತರೆ ನೆಕ್ಸ್ಟ್ I'll tell you one thing. People always sickness. He take the wellness near bugs. He health also good and earn the money also. We'll launch very soon our company, our hospital and everything. Thank you. ಫಸ್ಟ್ ನನ್ನ ಆರೋಗ್ಯಕ್ಕೋಸ್ಕರ ನಾನು ಇದ್ರಲ್ಲಿ ಇದ್ದೇನೆ. ಸೆಕೆಂಡ್ ಒನ್ ಬಂದು ಈಗ ಹೆಗಡೆ ಸರ್ ಹೇಳ್ದಂಗೆ 2 ಕೋಟಿ ರೂಪಾಯಿ ಹರ್ನಿಂಗ್ ಅಂತ, ನಾನು 1 ಕೋಟಿ ರೂಪಾಯಿ ಹರ್ನಿಂಗ್ ಮಾಡಬೇಕು, ಸಂಪಾದನೆ ಮಾಡೇಬೇಕು ಸರ್, ಕಡ್ಡಾಯ. ಸೊ ಹಾಗೆ ನಿಮ್ಮ ಎಲ್ಲಾ ಒಂದು ಮೀಟಿಂಗ್, ಯಾಕೆ ಝೂಮ್ ಮೀಟಿಂಗಿಗೆ ನಾವು ಅಟೆಂಡ್ ಆಗ್ತೀವಿ ಅಂದ್ರೆ, ಫಸ್ಟ್ ನಿಮ್ಮ ಒಂದು ಉಪಕಥೆಗಳು, ಆ ಕಥೆಗಳ ಮೂಲಕ MLM ಒಂದು ಬಿಸ್ನೆಸ್ ಬಗ್ಗೆ ನೀವು ಮಾತಾಡ್ಬೇಕಾರೆ, ಕಂಪ್ನಿಗಳ ಬಗ್ಗೆ ಮಾತಾಡ್ಬೇಕಾರೆ, ಇದ್ರ ಮುಖಾಂತರ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿದ್ರು ಅದನ್ನ ಹೇಗೆಲ್ಲ ನಾವು ಅಳವಡಿಸ್ಕೋಬಹುದು. ಈಗ ನಂದೊಂದು ರಾಜಕೀಯ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲೂ ಒಳಗೊಂಡಂತೆ ಹೀಗೆ ಬಿಸ್ನೆಸ್ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ಕ್ಲಾಸ್ ಮುಖಾಂತರ ಮತ್ತೆ ನಿಮ್ಮ ಒಂದು ಕತೆಗಳ ಮೂಲಕ ತುಂಬಾ ಚೆನ್ನಾಗಿತ್ತು ಸರ್. ಈಗ ನೀವೇನ್ ಹೇಳ್ತಾ ಇದ್ರ, 10 ಪಾಯಿಂಟ್ ಲೀಡರ್ಶಿಪ್, 10 ಪಾಯಿಂಟ್ ನಾವ್ ಯಾಕೆ ಫಾಲ್ ಡೌನ್ ಆಗ್ತೀವಿ, ಮತ್ತೆ ನಮ್ ಡ್ರೀಮ್ಸ್ ಏನು ಅಂತ ನೀವೇನ್ ವಿವರಣೆ ಕೊಡ್ತಾ ಇದ್ದೀರಾ, ಈ ವಿವರಣೆಗಳ ಒಂದು ಮೂಲ ಆ ಉಪಕಥೆಗಳಲ್ಲಿ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ಯಾಕಂದ್ರೆ ಆ ಕತೆ ಸಾರಾಂಶಕ್ಕೆ ನೀವು ಒಂದು 10-15 ನಿಮಿಷ ತಗೋತಾ ಇದ್ರಿ, ಆ ಸಮಯದ ಒಳಗಡೆ ನಮ್ಗೆ ಒಂದು ನೀತಿ ಕತೆ ಸಿಗ್ತಾ ಇತ್ತು, ಮತ್ತೆ ಅದನ್ನ ನಾವು ಹೇಗೆ, ನನ್ನನ್ನ ನಾನು ಹೇಗೆ ಅದ್ರಲ್ಲಿ ಅಳವಡಿಸ್ಕೋಬಲ್ಲೆ ಅನ್ನೋ ಒಂದು ವೇ ಸಿಗ್ತಾ ಇತ್ತು. ತುಂಬಾ ಇಷ್ಟ ಪಡ್ತಿದ್ದೆ ಸರ್ ನಿಮ್ಮ ಒಂದು ಝೂಮ್ ಮೀಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ ಮತ್ತೆ ಏನೇನ್ ಹೇಳ್ತೀರಾ? ಸರ್ ನಮಸ್ತೆ, ನಾನು ಪಲ್ಲವಿ ಮಾತಾಡ್ತಿರೋದು. ಪಲ್ಲವಿ ಮೇಡಮ್, ಹೇಳಿ ಮೇಡಮ್. ಮೇನ್ ಬಂದು ಸುಮಾರು ಇಷ್ಟು ದಿವಸದಲ್ಲಿ ನಾವು ತುಂಬಾ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳನ್ನ ನೋಡಿದ್ವಿ. ಆದ್ರೆ ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಆಕ್ಚುಲಿ ಬೇಸಿಕ್ ಇಂದಾನೇ ನೀವು ಸಿಕ್ಕಿದ್ರೆ ನಾವು ಇಷ್ಟೊಂದು ಫೇಲ್ಯೂರ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಿಮ್ದು ಹೇಳೋ ವೇ ಚೆನ್ನಾಗಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂತ ಚೆನ್ನಾಗಿದೆ. ಬಟ್ ಟ್ರೈನಿಂಗ್ ಜೊತೆ ಡಾಕ್ಟರ್ಸ್ ಜೊತೆ ಸೇರ್ಕೊಂಡು ನಾವು ಕೂಡ ಏನಾದ್ರು ಅರ್ನ್ ಮಾಡ್ಬೇಕು ಅಂತ ಒಂದ್ ದೃಢ ಸಂಕಲ್ಪ ಬಂದಿದೆ ಸರ್, ಮಾಡ್ಬೇಕು. ಅಂದ್ರೆ ಈಗ ಅವರು 1 ಕೋಟಿ ದುಡಿಯೋದಕ್ಕೆ ಅಂತ ಮೇಡಮ್ ಹೇಳಿದ್ರು, ಹೆಗಡೆ ಸರ್ 2 ಕೋಟಿ ಅಂತ ಅಂದ್ರು. ನನ್ಗೂ ಇದೆ, ಬಟ್ ಕ್ಯಾಲ್ಕುಲೇಟ್ ಮಾಡಿ ಹೇಳಕ್ಕಾಗಲ್ಲ ಸರ್. ಒಟ್ಟಲ್ಲಿ ರೀಚ್ ಆಗ್ಬೇಕು ಅಷ್ಟೇ. ಓಕೆ ನಾನೆಲ್ಲ ಇಷ್ಟೇ ಮಾಡ್ಬೇಕು ಅಂತ ಮಾಡ್ತೀನಿ, ರೆಡಿ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಎಲ್ಲ ನಿಮ್ ಕನಸುಗಳನ್ನ ರೆಡಿ ಮಾಡ್ಕೊಡ್ತೀನಿ. ಗುಡ್. ಇದನ್ನೆಲ್ಲ ನೆನ್ಪಿಡ್ಕೊಳ್ಳಿ. ಹಿಂಗ್ ಮಾತಾಡ್ತಿದಿರಲ್ಲ, ನಿಮಗೆ ಹೇಗ್ ಮಾತಾಡಂಗ್ ಮಾಡ್ತೀನಿ ನೋಡಿ ಒಬ್ಬೊಬ್ರಿಗೆ. ಮಾಡ್ತೀನಿ, ಎಲ್ಲ ತಯಾರು ಮಾಡ್ಕೊಡ್ತೀನಿ ಎಲ್ರಿಗೂ. ಸೊ ಅಬ್ದುಲ್ ಕಲಾಂ ಅವ್ರ ಮಾತು ಹೇಳಿದಾರೆ ಸ್ನೇಹಿತರೆ, ಮಲಗಿದಾಗ ಕಾಣೋದು ಕನಸಲ್ಲ, ನಿಮಗೆ ಮಲಗೋದು ಬಿಡೋದಿಲ್ಲಲ್ಲ ಅದು ಕನಸು ಅಂತ. ಓಕೆ, ನಾನು ಇವತ್ತು ಆಫೀಸಿಗೆ 8:00 ಬಂದಿದ್ದೀನಿ ಸ್ನೇಹಿತರೆ. ಬೆಳಿಗ್ಗೆ ನಮ್ಮ ಮಗನಿಗೆ ಡ್ರಾಪ್ ಮಾಡಿ ಸ್ಕೂಲಿಗೆ 8:00 ಬಂದಿದ್ದೀನಿ. ಈಗ ಸಮಯ 9:30. ನಾನು ಇಲ್ಲಿಂದ ಹೋಗೋದು 10-10:30 ಆಗುತ್ತೆ. ಈಗ ಆಲ್ಮೋಸ್ಟ್ ಒಂದು 5 ಝೂಮ್ ಮೀಟಿಂಗ್ ಆಗಿದೆ. ಆಮೇಲೆ ಒಂದು 3 ಜನ ಇಲ್ಲಿ ಬಂದು ಮಾತಾಡಿ ಕೌನ್ಸಿಲಿಂಗ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ ಹೋಗಿದ್ದಾರೆ. ಮತ್ತೆ ಕಂಟಿನ್ಯೂಸ್ ಫೋನ್ ಕಾಲ್ಸ್ ಅಂತೂ ಲೆಕ್ಕ ಇಲ್ಲ. ನಾನು ಇದೇ ನಾನ್ ಸ್ಟಾಪ್ ಅಲ್ಲೇ ಹೋಗ್ತಾ ಇದ್ದೀನಿ. ಈ ಜಾಗ ಬಿಟ್ಟು ಎದ್ದಿಲ್ಲ. 8:30 ಇಲ್ಲೇ ಕೂತಿದ್ದೀನಿ. ಕಾರಣ ಏನು ಅಂತಂದ್ರೆ, ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ರೀಸನ್. ನಾನು ಏನ್ ಮಾಡ್ತಿದ್ದೀನಲ್ಲ ಇದಕ್ಕೆ ತುಂಬಾ ಗಟ್ಟಿಯಾದಂತ ರೀಸನ್ ನಾನು ತಯಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಡ್ರೀಮ್ ಗಟ್ಟಿ ಆಗ್ಬಿಟ್ಟಿದೆ. ಸೊ ಫಸ್ಟ್ ರೈಟ್ ಅಲ್ಲಿ ಬರ್ಕೊಳ್ಳಿ. ಏನು ಅಂತಂದ್ರೆ, ಯಾರಿಗೆ ಡ್ರೀಮ್ ಇರುತ್ತೆ ಅವರು ಈ ಬಿಸ್ನೆಸ್ಸಿನಲ್ಲಿ ಬದುಕ್ತಾರೆ. ಸೊ ಹಾಗಾಗಿ ನೀವು ಈ ಬಿಸ್ನೆಸ್ಸಿನ ಒಳಗಡೆ ಬರ್ತಾ ಇದ್ದೀರಾ ಅಂತಂದ್ರೆ ಮೊದ್ಲು ಕನಸನ್ನ ಉಟ್ಕೊಂಡ್ ಬನ್ನಿ. ಕನಸಿಲ್ಲ ಅಂತಂದ್ರೆ ನೀವು ಈ ಬಿಸ್ನೆಸ್ ಅಲ್ಲಿ ಬದುಕೋದಕ್ಕೆ ಆಗಲ್ಲ. ಈಗ ಪಲ್ಲವಿ ಮೇಡಮ್ ಹೇಳಿದ್ರು ನನಗೆ ಗೊತ್ತಿಲ್ಲ, ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂತ. ಎಲ್ಲರೂ ಹೀಗೆ ಇರೋದು ಆಲ್ಮೋಸ್ಟ್, ಹೌದಲ್ವಾ? 90% ಜನ. ನಿಮಗೆ ಕನಸು ಅಂದ್ರೆ ಗೊತ್ತಿಲ್ಲ, ನಿಮಗೆ ಆಸೆಗಳು ಇರುತ್ತವೆ. ಸೊ ಆಸೆ ಬೇರೆ, ಕನಸು ಬೇರೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಆಸೆಗಳು ಈಡೇರೋದಿಲ್ಲ, ಕನಸುಗಳು ಮಾತ್ರ ಈಡೇರ್ತವೆ. ಈ ಆಸೆ ಕನಸಿಗೆ ವ್ಯತ್ಯಾಸ ಏನು ಅಂತಂದು ಹೇಳಿದ್ರೆ, ಆಸೆಗೆ ಆಕಾರ ಇರೋದಿಲ್ಲ,
ಕನಸಿಗೆ ಆಕಾರ ವಿಕಾರ ಎಲ್ಲ ಇರುತ್ತೆ. ಸೊ ಈ ಕನಸುಗಳು ನಮಗೆ ಹೇಗೆ ಕಾಣಬೇಕು ಅನ್ನೋದು ಗೊತ್ತೇ ಇಲ್ಲ. ಯಾವ ಸ್ಕೂಲಲ್ಲೂ ಈ ಸಬ್ಜೆಕ್ಟ್ ಇಟ್ಟು ಕೊಟ್ಟಿಲ್ಲ. ಒಂದು ವ್ಯಕ್ತಿ ಕನಸನ್ನ ಹೇಗೆ ಕಾಣಬೇಕು, ಆ ಕನಸನ್ನ ಹೇಗೆ ಅಚೀವ್ ಮಾಡ್ಬೇಕು ಅನ್ನೋ ಸಬ್ಜೆಕ್ಟ್ ಯಾವ ಪಾಠ್ಯ ಪುಸ್ತಕದಲ್ಲಿ ಇಲ್ಲ. ಹಾಗಾಗಿ ನಮಗೆ ಸಡನ್ ಆಗಿ ಮೈಕ್ ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ ಏಯ್ ಕನಸು ಬಗ್ಗೆ ಮಾತಾಡು ಅಂದ್ರೆ, ಓ ಇವನೇನಪ್ಪ ಹಿಂಗ್ ಕೇಳ್ತಾ ಇದ್ದಾನೆ, ಎದ್ರ ಬಗ್ಗೆ ಮಾತಾಡ್ಲಿ, ಏನಂತ ಮಾತಾಡ್ಲಿ, ನಾನ್ ಮಾತಾಡ್ಬಿಟ್ರೆ ಯಾರಾದ್ರೂ ನಕ್ ಬಿಟ್ರೆ, ಈ ಭಯ ಎಲ್ರಿಗೂ ಕಾಡ್ತಾ ಇರತ್ತೆ. ಅದಕ್ಕೆ 15 ಜನ ಇದ್ದಾರೆ ಇಲ್ಲಿ, 15 ಜನರಲ್ಲಿ ಇಬ್ರು ಮಾತಾಡಿದ್ದಾರೆ. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ಕನಸು. ಯಾರಿಗೆ ಡ್ರೀಮ್ಸ್ ಇಲ್ಲ ಅವ್ರು ಮಾಡಕ್ಕಲ್ಲ. ಅದಕ್ಕೆ ನೀವು ನಿಮ್ಮ ಡ್ರೀಮ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ನಿಮಗೆ ಡ್ರೀಮ್ಸ್ ಅನ್ನ ರೆಡಿ ಮಾಡ್ಕೊಳೋದು ಇವತ್ತು ಹೇಳ್ಕೊಡ್ತೀನಿ, ಸಿಂಪಲ್. ಸೊ ಒಂದು, ನಿಮ್ಮ 6 ಮಂತ್ ಕನಸು ಏನು, ನೀವು 6 ತಿಂಗಳಿನಲ್ಲಿ ಎಷ್ಟು ಹಣವನ್ನ ಗಳಿಸ್ಬೇಕು, ಹಣದ ಬಗ್ಗೆ ಬರೀರಿ ಅಷ್ಟೇ. 6 ತಿಂಗಳಲ್ಲಿ, ಇವತ್ತು ಡೇಟ್ ಬರೀರಿ 2027. ಈ 6 ತಿಂಗಳಲ್ಲಿ ನೀವು ಎಷ್ಟು ಹಣವನ್ನ ಗಳಿಸ್ಬೇಕು ಅಂತಿದ್ದೀರಾ ಹರ್ಬೆಕ್ಸ್ ಅಲ್ಲಿ, ಇದನ್ನ ಬರೀರಿ, ಶಾರ್ಟ್ ಆಗಿ ಬರೀರಿ. 2 ಇಯರ್ ಡ್ರೀಮ್ ಬರೀರಿ, 2 ವರ್ಷದ ಡ್ರೀಮ್ ಬರೀರಿ. ಸೊ ಜೂನ್ 17th ಲಿಂದ ಹಿಡಿದು 2 ವರ್ಷದ ಕನಸು ಏನು, ನಿಮಗೆ ಎಷ್ಟು ದುಡ್ಡು ಬೇಕು 2 ವರ್ಷದಲ್ಲಿ ಈ ಬಿಸ್ನೆಸ್ ನಲ್ಲಿ, ಹಾಗೆ ಬರೀರಿ. 5 ವರ್ಷದ್ದು, 5 ಇಯರ್ಸ್. ಈಗ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈ 6 ತಿಂಗಳಲ್ಲಿ ನೀವು ಈ ಸಿಸ್ಟಮ್ ಅಲ್ಲಿ, ಈ ಕಂಪನಿಯಲ್ಲಿ ನೀವು ವರ್ಕ್ ಮಾಡೋದ್ರ ಇದರಲ್ಲಿ 6 ತಿಂಗಳಲ್ಲಿ ನಿಮ್ಮ ಇನ್ಕಮ್ ಎಷ್ಟು ರೀಚ್ ಆಗ್ಬೇಕು ಅಂತ ಒಂದು ಹಿಡಿತದಲ್ಲಿ ಬರೀರಿ. ಅಂದ್ರೆ ಬಾಯಿಗೆ ಬಂದಂಗೆ ಬರಿಬೇಡಿ. 6 ತಿಂಗಳು ಅಂತ ಹೇಳಿದ್ರೆ 1 ಕೋಟಿ ದುಡಿಬೇಕು ಅಂತ ಬರಿಬೇಡಿ. ಒಂದು ಅಳತೆ ಮೀರಿ ಬರಿಬೇಡಿ. ಓಕೆ, ನಿಮ್ಮ ಕೆಪಾಸಿಟಿ. ಈಗ ನೋಡಿ, ಪಲ್ಲವಿ ಮೇಡಮ್ ಶಿ ಇಸ್ ವೆರಿ ಫ್ರೆಶರ್, ಸುನೀತಾ ಮೇಡಮ್ ಶಿ ಇಸ್ ವೆರಿ ಫ್ರೆಶರ್. ಸೊ ಇವತ್ತಿನಿಂದ 6 ತಿಂಗಳಲ್ಲಿ ಇವರು ಹಗಲು ರಾತ್ರಿ ದುಡಿದ್ರೇನು ಎಷ್ಟು ದುಡಿಯೋದಕ್ಕೆ ಸಾಧ್ಯ, ಒಂದು ಅಳತೆ ಹಿಡ್ಕೊಳ್ಳಿ. ಓಕೆ, ನೀವು ಜಾಬ್ ಹಗಲು, ಈಗ ನೋಡಿ ನಿಮಗೆ ಈಗ ಸಡನ್ ಆಗಿ ಹೋಗ್ಬಿಟ್ಟು ನಾನು ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ನಾನು ಶಾರುಖ್ ಖಾನ್ ಆಗಲ್ಲ, ಹೌದಲ್ವಾ? ಮೇ ಬಿ ನಾನು ಆಕ್ಟಿಂಗ್ ಮಾಡ್ತಾ ಅವನಿಗಿನ ಒಳ್ಳೊಳ್ಳೆ ಮೂವಿ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಆಗಲ್ಲ 6 ತಿಂಗಳಲ್ಲಿ. ಇದು ನಿಮ್ ಮೈಂಡ್ ಸೆಟ್ ಮಾಡ್ಕೊಂಬಿಡಿ. ಸೊ ಬಹಳ ಜನ ಏನು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ ಅಂದ್ರೆ ಮೋಟಿವೇಶನ್ ಅಲ್ಲಿ ಕೆಲಸ ಮಾಡ್ತಾರೆ. ನನಗೆ ಮೋಟಿವೇಶನ್ ಅಂದ್ರೆ ಇಷ್ಟ ಇಲ್ಲ. ನಾನು ನನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋದು, ದಯವಿಟ್ಟು ಮೋಟಿವೇಶನ್ ಬೇಡ. ಮೋಟಿವೇಶನ್ ಬೇಕು 20-30%, 70% ರಿಯಾಲಿಟಿಯಲ್ಲಿ ಬದುಕ್ರಿ. ಸೊ ವಾಸ್ತವ ಏನ್ ಹೇಳುತ್ತೆ, ಈಗ ನೋಡಿ 6 ತಿಂಗಳಲ್ಲಿ 10 ಲಕ್ಷ ದುಡಿಬೇಕು ಅಂತ ಹೆಗ್ಡೆ ಸರ್ ಬರ್ಕೊಂಡಿದ್ದಾರೆ. ಓಕೆ, ಈಗ ಹೆಗ್ಡೆ ಸರ್ಗೆ ಇದು ಸಾಧ್ಯ ಇದೆ. ಯಾಕೆ ಅಂದ್ರೆ ಅವರು ಆಲ್ರೆಡಿ ಮೊದಲು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ಫೀಲ್ಡ್ ವರ್ಕ್ ಅಂದ್ರೆ ಗೊತ್ತಿದೆ. ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ಚೆನ್ನಾಗಿದೆ. ಅವ್ರ ಹತ್ರ ಪೇಷಂಟ್ಸ್ ಇದ್ದಾರೆ. ಅವರಿಗೆ ಯಾವ ಪ್ರಾಡಕ್ಟ್ಸ್ ಅನ್ನ ಹೆಂಗೆ ಕೊಡಬೇಕು ಅನ್ನೋದು ಐಡಿಯಾ ಇದೆ. ಸೊ ಅವರು 6 ತಿಂಗಳಿಗೆ 10 ಲಕ್ಷ ಅಂತ ಬರ್ದಿದ್ದಾರೆ. ಇದು ಸೂಕ್ತ. ಈಗ ಸುನೀತಾ ಮೇಡಮ್ ಬರೀತೀನಿ, ಪಲ್ಲವಿ ಮೇಡಮ್ ಬರೀತೀನಿ ಅಂದ್ರೆ 10 ಲಕ್ಷ ಅಂತ ಬರ್ಕೋಬೇಡಿ, 5 ಲಕ್ಷ ಅಂತ ಬರ್ಕೊಳ್ಳಿ. ನೀವು 50 ಜನಕ್ಕೆ ಅಡಿಗೆ ಮಾಡುವಷ್ಟು ಐಡಿಯಾ ಇರುತ್ತೆ. ನನಗೆ ಸಡನ್ ಆಗಿ ಬಂದ್ಬಿಟ್ಟು 50 ಜನ ಬಂದ್ ಕೂಡ ಅಡಿಗೆ ಮಾಡು ಅಂತ ಹೇಳಿದ್ರೆ ನನಗೆ ಎಷ್ಟೆಷ್ಟು ಏನೇನ್ ಹಾಕ್ಬೇಕು ಅನ್ನೋದು ನನಗೆ ಗೊತ್ತಿರಲ್ಲ, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಹಾಗೆ ನಾನು ನಿಮಗೆ ಅಡಿಗೆದ್ರಲ್ಲಿ ಕಾಂಪಿಟೇಷನ್ ಮಾಡಕ್ ಹೋಗ್ಬಾರ್ದು, ಮತ್ತೆ ಹಿಗ್ಗಾಮುಗ್ಗ ಬರಿಬಾರ್ದು. ಸೊ 90% ಜನಕ್ಕೆ ಡ್ರೀಮ್ ಬರೆಯೋದಕ್ಕೆ ಬರಲ್ಲ. ಅವ್ರೇನ್ ಅನ್ಕೊಂಡ್ಬಿಡ್ತಾರೆ, ಏನೋ ಒಂದು ಬರೆದ್ಬಿಟ್ರೆ ಆಯ್ತು ಅಂತ. ನಾನು ಅದೇ ಇವತ್ತು ಕಲಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಫ್ರೆಶರ್ಸ್ ಇದಿರಲ್ಲ, ನೀವೆಲ್ಲರೂ 5 ಲಕ್ಷ ಬರೀರಿ ಸ್ನೇಹಿತರೆ. ಯಾರ್ಯಾರು ಸೀನಿಯರ್ಸ್ ಇದಾರೆ ಅವ್ರು 10 ಲಕ್ಷದ ಒಳಗಡೆ ಬರೀರಿ. ಫ್ರೆಶರ್ಸ್ ಗೊತ್ತಾಯ್ತಲ್ಲ, 5 ಲಕ್ಷದ ಒಳಗಡೆ ಬರೀರಿ. 2 ಲಕ್ಷ ಬರೀರಿ, 3 ಲಕ್ಷ ಬರೀರಿ, 4 ಲಕ್ಷ ಬರೀರಿ, ಅದ್ರ ಮೇಲೆ ಬರಿಬೇಡಿ. ಫ್ರೆಶರ್ಸ್ 2 ವರ್ಷದ ಡ್ರೀಮ್ 50 ಲಕ್ಷದ 50 ಲಕ್ಷದ ಮೇಲೆ ಇನ್ನು 5 ವರ್ಷದ ಡ್ರೀಮು. ಸೀನಿಯರ್ಸ್ 2 ವರ್ಷದ ಡ್ರೀಮು 1 ಕೋಟಿ ಮೇಲೆ ಎಷ್ಟಾದ್ರೂ ಬರೀರಿ. 1.5-2.5 ನಿಮ್ ಇಷ್ಟ. ಬಟ್ 1-1.5 ಕೋಟಿ ಒಳಗಡೆ ಇರ್ಲಿ, ಅಥವಾ 2 ಕೋಟಿ ಒಳಗಡೆ ಇರ್ಲಿ, 1-2 ಕೋಟಿ ಒಳಗಡೆ ಇರ್ಲಿ ಸೀನಿಯರ್ಸ್ ಆಗಿದ್ರೆ. ಯಾಕೆ ಏನು ಗುಡ್ ನ್ಯೂಸ್ ಏನಂದ್ರೆ, ಇಂಡಿಯಾದಲ್ಲಿ ನಾವು ಎಷ್ಟೇ ಕೋಟಿ ಅಂತ ಮಾತಾಡಿದ್ರೂ ಸರ್ಕಾರ ಅದಕ್ಕೆ GST ಕಟ್ಟು ಅಂತ ಹೇಳಿಲ್ಲ. ಅದಕ್ಕೆ ನಾವು ಎಷ್ಟು ಕೋಟಿ ಬೇಕು ಅಷ್ಟು ಕೋಟಿ ಮಾತಾಡ್ಬೋದು. GST ಫ್ರೀ ಇದು. ಓಕೆ, ಸೊ ಮಾತಾಡಿ ಸ್ನೇಹಿತರೆ. ನೋಡಿದ್ರಲ್ಲ, ನಮ್ ಸರ್ ಹೇಳಿದ್ರಲ್ಲ 6 ತಿಂಗಳಲ್ಲಿ 10 ಕೋಟಿ ದುಡಿಬೇಕು ಅಂತ. ಅವ್ರಿಗೆ ಗೊತ್ತಿದೆ GST ಫ್ರೀ ಇದೆ ಅಂತ. ಓಕೆ, ಸೊ 5 ಇಯರ್ಸ್ ಅಲ್ಲಿ, 5 ವರ್ಷದಲ್ಲಿ ಫ್ರೆಶರ್ಸ್ ಬರ್ಕೊಳ್ಳಿ. ಓಕೆ, 2 to 3 CR ಬರ್ಕೊಳ್ಳಿ. 2 CR ಅಬೋ ಅಥವಾ 3 CR ಬಿಲೋ ಬರ್ಕೊಳ್ಳಿ. ಒಂದು ಫಿಗರ್ ಬರ್ಕೊಳ್ಳಿ, ನಿಮ್ದೊಂದು ಲಕ್ಕಿ ನಂಬರ್ ಅಥವಾ ಒಂದು ಬೆಸ್ಟ್ ನಂಬರ್ ಆತರ ಬರ್ಕೊಳ್ಳಿ ಫಿಗರ್ ಅಲ್ಲಿ. ಮತ್ತೆ ಕನ್ಫ್ಯೂಷನ್ ಆಗ್ಬೇಡಿ. ಬಹಳ ಜನಕ್ಕೆ ಎಷ್ಟು 0 ಬರುತ್ತೆ ಕೋಟಿಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರೇನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ನಾವು ಕೋಟಿ ದುಡಿಯೋದಿಲ್ಲ, ಕೋಟಿಗೆ ಎಷ್ಟು 0 ಬಂದ್ರೆ ನಮಗೇನು ಅಂತ ಅದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಣ್ಣವ್ರಲಿಂದ. ಅದರಲ್ಲಿ ನಾನು ಕೂಡ ಒಬ್ಬನು. ಓಕೆ, ನನಗೆ ಇಂಜಿನಿಯರಿಂಗ್ ಆಗಿದ್ಮೇಲೆ ಗೊತ್ತಾಯ್ತು 1 ಕೋಟಿ ಎಷ್ಟು 0 ಇರ್ತವೆ. ಸ್ನೇಹಿತರೆ, 5 ವರ್ಷದ ಡ್ರೀಮ್ ಬರ್ಕೊಳ್ಳಿ. 2 ಕೋಟಿಲಿಂದ 3 ಕೋಟಿ ಇದು ಫ್ರೆಶರ್ಸ್ಗೆ. ಅಕಸ್ಮಾತ್ ನೀವು ಸೀನಿಯರ್ಸ್ ಆಗಿದ್ರೆ 5 ಕೋಟಿಲಿಂದ 10 ಕೋಟಿವರೆಗೂ ನೀವು ಬರ್ಕೋಬಹುದು. ಓಕೆ, 5 crores ಅಂಡ್ ಅಬೋ ಅಂಡ್ 10 up to 10 crores. ಸ್ನೇಹಿತರೆ, ಈಗ ಗೊತ್ತಾಯ್ತಲ್ಲ,
ಈಗ ಇದನ್ನ ನೀವು ಡೈರಿ ಹಿಡ್ಕೊಳ್ಳಿ, ಇದನ್ನ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಇದು ಇವತ್ತು ರೆಕಾರ್ಡಿಂಗು ಮಾಡ್ತಾ ಇದ್ದೀನಿ ನಾನು. ನಾವು ಹೋಗ್ತಾ 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 ಇಲ್ಲೇನು ನಾವು ಬರ್ದಿದೀವಲ್ಲ, ಪ್ಲಸ್ ಆರ್ ಮೈನಸ್. ಓಕೆ, ನೀವು 5 ಲಕ್ಷ ಅಂತ ಬರ್ದಿದ್ರೆ ಮೇ ಬಿ 3 ಲಕ್ಷ ಅಥವಾ 4 ಲಕ್ಷ ಅರ್ನ್ ಮಾಡಿರ್ಬೋದು. 1 ಲಕ್ಷ ಜಾಸ್ತಿ ಅರ್ನ್ ಮಾಡಿರ್ಬೋದು, 1 ಲಕ್ಷ ಕಡಿಮೆ ಅರ್ನ್ ಮಾಡಿರ್ಬೋದು. ಬಟ್ ಅದ್ರ ಹತ್ರಕ್ಕೆ ಇರ್ತೀರಾ, ಇದು ಗ್ಯಾರಂಟಿ, ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಅದಕ್ಕೆ ನಾನು ಕರೆಕ್ಟ್ ಆಗಿ ಫಿಗರ್ಸ್ ಗಳನ್ನ ಬರೆಸ್ತಾ ಇದ್ದೀನಿ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಡ್ರೀಮ್ ನ ಗಟ್ಟಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈಗ ನಿಮಗೆ ಒಂದು ಕನಸು ಹುಟ್ಟಿದೆ. ಇದು ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕ್ಬೇಕು, ಇದು ನಿಮ್ಮ ಅಡುಗೆ ಮನೆಯಲ್ಲಿ ಹಾಕ್ಬೇಕು, ಇದು ನಿಮ್ಮ ಬಾಗಿಲ ಮೇಲೆ ಇರಬೇಕು, ಇದು ನಿಮ್ಮ ಎಲ್ಲಾ ಕಡೆನೂ ಇರಬೇಕು. ಏನು ಅಂತಂದ್ ಹೇಳಿದ್ರೆ 6 ಮಂತ್ ಡ್ರೀಮ್ 10 ಲ್ಯಾಕ್ 5 ಲ್ಯಾಕ್ ನೀವು ಎಷ್ಟು ಬರ್ದಿರಷ್ಟು, ಅಥವಾ ಡೇಟ್ ಹಾಕಿ 10 ಲ್ಯಾಕ್ ಅಂತ ಬರೀರಿ. ಡೇಟ್ ಹಾಕ್ಬಿಟ್ಟು 1.2 CR ಅಂತ ಬರೀರಿ. ಡೇಟ್ ಹಾಕ್ಬಿಟ್ಟು 8 CR ಅಂತ ಅಥವಾ 2 CR ಅಂತ ಬರ್ತಾರೆ, 2 CR ಅಂತ ಬರೀರಿ. ಯಾರಾದ್ರೂ ಏನಿದು ಹಿಂಗ್ಯಾಕ್ ಬರ್ಕೊಂಡಿದ್ಯಾ ಅಂದ್ರೆ, ಇಲ್ಲ ಇದು ಒಂದು ಡ್ರೀಮ್ ಸೆಟ್ ಆಗ್ಲಿ ಅಂತ ಆತರ ಮಾಡಿದೀನಿ, ಅದು ವಿಷನ್ ನೋಡ್ತಾ ಇರ್ಬೇಕು ನಾವು ಅದಕ್ಕೋಸ್ಕರ ಅಂತಂದೇಳಿ ಹೇಳಿ. ನಿಮಗೆ ಮತ್ಲಬ್ ಇರೋದು ನಿಮ್ಮ ಕಷ್ಟಕ್ಕೆ. ನಿಮ್ಗೆ ಯಾರು ಇಲ್ಲಿ ಯಾಕೆ ಬರ್ದಿದ್ಯಾ ಅಂತ ಕೇಳ್ತಾರಲ್ಲ, ಅವರಲ್ಲ. ನಿಮ್ ಕಷ್ಟಕ್ಕೆ ಬರೋದು ಯಾರು ಅಂದ್ರೆ ದುಡ್ಡು ಅಷ್ಟೇ. ಕಷ್ಟಕ್ಕೆ ಬರೋದು ಒಬ್ರೇ ಒಬ್ರು, ದಟ್ ಈಸ್ ಕಾಲ್ಡ್ ದುಡ್ಡು. ಕರೆದಿಲ್ಲ ಅಂದ್ರೂ ಬರ್ತಾರೆ, ಕರೆದ್ರು ಬರ್ತಾರೆ, ದುಡ್ಡು. ಸೊ ದುಡ್ಡಿದ್ರೆ ನಿಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅದಕ್ಕೆ ನೀವು ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೀವು ಒಂದು ಮೀಟಿಂಗಿಗೆ ಹೋಗ್ಬೇಕಾದ್ರೆ, ನೀವೊಂದು ಕ್ಲಾಸ್ ಕುತ್ಕೋಬೇಕಾದ್ರೆ, ಆಮೇಲೆ ಇಲ್ಲಿ ಕುತ್ಕೋಬೇಕಾದ್ರೆ ಫಿಕ್ಸ್ ಮಾಡ್ಕೊಳ್ಳಿ 6 ಮಂತ್ ಡ್ರೀಮ್, 2 ಇಯರ್ ಡ್ರೀಮ್, 5 ಇಯರ್ ಡ್ರೀಮ್. ಇದು ನಿಮ್ದು ಫೈನಲ್. ಇದಕ್ಕಿನ್ನೂ ಶೇಪ್ ಕೊಟ್ಟಿಲ್ಲ ನಾನು ಫಿಸಿಕಲ್ ಕ್ಲಾಸ್ ಅಲ್ಲಿ ಇದಕ್ಕೆ ಶೇಪ್ ಕೊಡ್ತೀನಿ. ಈಗ ಇದು ಜಸ್ಟ್ ಹಿಂಗೆ ಅಂತಂದೇಳಿ ಹಿಂಗೆ ತಿದ್ಸೋದಷ್ಟೇ, ಏನು ಹೇಳ್ಕೊಡ್ತಾ ಇಲ್ಲ ನಾನು. ಇದೊಂದು ಔಟರ್. ಸೊ ಇದನ್ನೀಗ ಎಲ್ಲಾ ಕಡೆ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ ಡೈರಿಯಲ್ಲಿ ಬರ್ಕೊಳ್ಳಿ, ಪೆನ್ನಲ್ಲಿ ಬರ್ಕೊಳ್ಳಿ, ಮೊಬೈಲ್ ಅಲ್ಲಿ ಇಡ್ಕೊಳ್ಳಿ, ಸ್ಕ್ರೀನ್ ಸೇವರ್ ಮಾಡ್ಕೊಳ್ಳಿ, DP ಇಡ್ಕೊಳ್ಳಿ, ಸ್ಟೇಟಸ್ ಹಾಕೊಳ್ಳಿ, ಏನಾದ್ರೂ ಮಾಡಿ. ಬಟ್ 24 ಗಂಟೆ ಇದನ್ನ ನೋಡ್ತಾ ಇರ್ಬೇಕು. ಇದು ನಿಮ್ಮ ಆಕ್ಟಿವಿಟಿ. ಈಗ ಏನಾಗುತ್ತೆ ಸರ್, ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ ಹೇಳಿದ್ರೆ, ಈಗ ನೋಡಿ, ಈಗ ರತ್ನ ಮೇಡಮ್ ಹೋದ್ರು, ಯಾರಿಗೋ ಒಬ್ಬರಿಗೆ ಪ್ರೆಸೆಂಟೇಶನ್ ಕೊಟ್ರು. ಅವ್ರು ಹೇಳಿದ್ರು, ನಿನಗೆ ಮಾಡಕ್ ಕೆಲಸ ಇಲ್ವೇನಮ್ಮ, ಇಂಥವೆಲ್ಲ ಮಾಡ್ತೀಯಲ್ಲಮ್ಮ, ರಾಜಕೀಯದಲ್ಲಿ ಬಿಟ್ಟು ಇದನ್ನ ಯಾಕೆ ಬೇಕಮ್ಮ ನಿನಗೆ ಅಂತ ಏನೋ ಅಂದ್ರು. ಸೊ ರತ್ನ ಮೇಡಮ್ಗೆ ಮನಸ್ಸಿಗೆ ನೋವಾಗುತ್ತೆ. ಅವ್ರಿಗೆ ಒಂದ್ ಸ್ವಲ್ಪ ಇದು ಸರಿನೋ ತಪ್ಪ, ನನಗೆ ಯಾಕೆ ಹಿಂಗ್ ಅಂದ್ಬಿಟ್ರು ಅಂತ ಹರ್ಟ್ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ಈಗೋ ಇರುತ್ತೆ ಅಲ್ವಾ. ಸೊ ಈಗೋ ಹರ್ಟ್ ಆಗುತ್ತೆ. ಯಾರಾದ್ರೂ ನಮಗೆ ಬೈದ್ರೆ, ಅಥವಾ ಯಾರಾದ್ರೂ ಬುದ್ಧಿವಾದ ಹೇಳಿದ್ರೆ, ಯಾರಾದ್ರೂ ನಮಗೆ ಹರ್ಟ್ ಮಾಡಿದ್ರೆ ನಮಗೂ ಹರ್ಟ್ ಆಗುತ್ತೆ. ಆಗ ಮೇಡಮ್ ಏನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ, ಕಣ್ಣು ಮುಚ್ಕೊಂಡ್ಬಿಟ್ಟು, ನನ್ನ 6 ಮಂತ್ ಡ್ರೀಮ್ 5 ಲಕ್ಷ ದುಡಿಯೋದಲ್ಲ, ಇವನ್ ಮಾತ್ ನಾನು ಯಾಕೆ ಕೇಳಿ. ಕಣ್ಣು ಮುಚ್ಕೊಂಡ್ಬಿಟ್ಟು, ನನ್ನ ಡ್ರೀಮ್ 2 ಕೋಟಿ ದುಡಿಯೋದಲ್ಲ, ಇವನ್ ಮಾತ್ ನಾನು ಯಾಕೆ ಕೇಳಿ. ನನ್ನ ಡ್ರೀಮ್ 8 ಕೋಟಿ ದುಡಿಯೋದಲ್ಲ, ಇವನ್ ಮಾತ್ ನಾನು ಯಾಕೆ ಕೇಳಿ. ಹಿಂಗ ಅಂದ್ಬಿಟ್ಟು 1 ಗ್ಲಾಸ್ ನೀರ್ ಕುಡಿಬೇಕು ಸ್ನೇಹಿತರೆ. 1 ಗ್ಲಾಸ್ ನೀರ್ ಕುಡಿಬೇಕು. ನೀವ್ ಎಲ್ಲಿರ್ತೀರೋ ಅಲ್ಲಿ ಒಂದಿಷ್ಟು ನೀರು ವಾಟರ್ ಡ್ರಿಂಕಿಂಗ್ ವಾಟರ್ ಕುಡಿಬೇಕು. ಇದು ಫಾರ್ಮುಲಾ ನಂದು. ಯಾರು ನಿಮಗೆ ನೆಗೆಟಿವ್ ಮಾತಾಡ್ಲಿ, ಯಾರು ಏನೇ ಅನ್ಲಿ, ಇನ್ಮೇಲಿಂದ ನಿಮ್ ಕನಸು ಒಂದೇ, ಇದು ನಿಮಗ್ ಬೇಕು, ನೀರ್ ಕುಡಿಬೇಕು. ನೀರ್ ಯಾಕೆ ಅಂತಂದ್ ಹೇಳಿದ್ರೆ, ದಟ್ ಈಸ್ ನೇಚರ್. ಸೊ ನೇಚರ್ಗೆ ನೀವೇನ್ ಇನ್ಪುಟ್ ಕೊಟ್ರಿ, ಈ ನನ್ನ ಮಕ್ಳು ಯಾರೇ ನನಗೆ ಅಡ್ಡ ಬಂದ್ರು ನನ್ನ ಡ್ರೀಮ್ ನಾನು ಮಾಡ್ಕೊಂತೀನಿ ಅಂತಂದೇಳಿ ನೀರನ್ನ ಕುಡಿದ್ರಿ, ಜಲ, ಅದು ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ನಿಮ್ಮ ದೇಹದಲ್ಲಿ ಕೊಡುತ್ತೆ. ಮತ್ತೆ ನೀವು ನೆಕ್ಸ್ಟ್ ಬೆಳಗ್ಗೆ ಎದ್ದು ನಿಮ್ಮ ಕೆಲಸನ, ದಿನನಿತ್ಯದ ಕೆಲಸಗಳನ್ನ ಹೆಂಗಿದೆ ಹಂಗೆ ಮಾಡ್ಕೊಂತ ಹೋಗಿ. ಈ ಬಿಸ್ನೆಸ್ ನಲ್ಲಿ, ಈ ಕಂಪ್ನಿ ಹರ್ಬೆಕ್ಸ್ ನಲ್ಲಿ ಇದರಲ್ಲಿ ಪ್ಲಾನಿಂಗ್ ಮಾಡ್ಕೊಂತ ಹೋಗಿ. ಇದು ಎಲ್ಲಿವರೆಗೂ ಮಾಡ್ಬೇಕು ಸರ್ ಅಂತಂದ್ ಹೇಳಿದ್ರೆ, 6 ತಿಂಗಳು ಮಾಡ್ಬೇಕು. 6 ತಿಂಗಳಾಗಿದ್ಮೇಲೆ ನನ್ನ ಹತ್ರ ಬಂದು ಮಾತಾಡ್ಬೇಕು. ಸರ್, ನೀವ್ ಹೇಳ್ದಂಗೆ ನಾನು ನೀರು ಕುಡ್ದಿದ್ದೀನಿ, ನೀವ್ ಹೇಳ್ದಂಗೆ ಎಷ್ಟೇ ರಿಜೆಕ್ಷನ್ ಬಂದ್ರೇನು ನನ್ನ ಕನಸನ್ನ ಬಿಟ್ಟು ಆಚೆ ಈಚೆ ಹೋಗಿಲ್ಲ. ಇವತ್ತಿಗೆ 6 ತಿಂಗಳಾಯ್ತು ಅಂತಂದ್ ಹೇಳಿದ್ರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಅಕೌಂಟ್ ನನಗೆ ಸ್ಟೇಟ್ಮೆಂಟ್ ತೋರಿಸ್ಬೇಕು. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನನಗೆ ನೇರವಾಗಿ ಕೇಳಿ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ಡ್ರೀಮ್ ನ ಬರ್ಕೋಬೇಕು. ಎಲ್ಲ ಕಡೆ ಇದೆ ಡ್ರೀಮ್ ಇರಬೇಕು. ಮನೆ ತುಂಬಾ, ಕಾರ್ ತುಂಬಾ, ಮನಸ್ಸು ತುಂಬಾ, ತಲೆ ತುಂಬಾ ಇದೇ ಇರ್ಬೇಕು. ಸೊ ಸಮಯ ಆಯ್ತು ಸ್ನೇಹಿತರೆ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇದು